ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ರಸ್ತೆ ಬದಿಯಲ್ಲಿರುವ ವಿದ್ಯುತ್ ಕಂಬ ಸ್ಥಳಾಂತರ ಮಾಡಲು ಆಗ್ರಹ ಮಾಡಿದ ಸ್ಥಳೀಯರು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಯಮಗೊಲ್ಲಹಳ್ಳಿ ಬಟ್ಲಳ್ಳಿ ಮಾರ್ಗದ ರಸ್ತೆ ಡಾಂಬರೀಕರಣ ಪ್ರಗತಿಯಲ್ಲಿದ್ದು, ಸೀತಂಪಲ್ಲಿ ಗೇಟ್ ಬಳಿ ರಸ್ತೆ ಬದಿಯಲ್ಲಿರುವ ವಿದ್ಯುತ್ ಕಂಬ ಇದ್ದು, ಕಂಬವನ್ನು ಸ್ಥಳಾಂತರ ಮಾಡಬೇಕೆಂದು ಸೀತಂಪಲ್ಲಿ ಗೇಟ್ ಬಳಿ ವಾಸವಿರುವ ಎಚ್.ಎಂ. ಅಭಿಲಾಷ್ ಆಗ್ರಹಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಸ್ತೆ ಬದಿಯಲ್ಲಿರುವ ವಿದ್ಯುತ್ ಕಂಬದಿಂದ ವಾಹನಗಳು ಡಿಕ್ಕಿ ಹೊಡೆದ ಪರಿಣಾಮ ಪ್ರಾಣಹಾನಿ ಸಂಭವಿಸಬಹುದು. ಆದ್ದರಿಂದ ವಿದ್ಯುತ್ ಕಂಬ ಸ್ಥಳಾಂತರ ಮಾಡಬೇಕೆಂದು ಆಗ್ರಹಪಡಿಸಿದ್ದಾರೆ. ರಸ್ತೆ ಕಾಮಗಾರಿ ಮಾಡುವವರು ತಮ್ಮ ಮನೆ ಪಕ್ಕದಲ್ಲಿ ನಾಲೆ ತೆಗೆದಿದ್ದು, ಆ ನಾಲೆಯಲ್ಲಿರುವ ಮರದ ಬುಡದ ಹತ್ತಿರ ಸ್ವಲ್ಪ ಮಣ್ಣು ಎತ್ತಿ ಹಾಗೆ ಬಿಟ್ಟಿದ್ದಾರೆ. ವಿಪರೀತವಾಗಿ ಗಾಳಿ ಮಳೆ ಬಂದಾಗ ಮರ ನಮ್ಮ ಮನೆ ಮೇಲೆ ಬೀಳುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ವಿದ್ಯುತ್ ಕಂಬ ಸ್ಥಳಾಂತರ ಮಾಡಬೇಕೆಂದು ಕೋರಿದ್ದಾರೆ. ಸರ್, ಅವತ್ತು ಕೂಡ ಈ ಮರ ತೆಗಿ ಅಂತ ಹೇಳಿದ್ರು ಸರ್. ಈ ಪೋಲ್ ಕೂಡ ತೆಗಿ ಅಂತ ಹೇಳಿದ್ರೆ ಅವರು ಪೋಲ್ ಕೂಡ ತೆಗಿಯೋಕೆ ನಾವು ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ಧಮಕಿ ಆಗ್ತಾರೆ ಸರ್. ಇವಾಗ ಏನು ಹೆಚ್ಚು ಕಮ್ಮಿ ಆಯ್ತಿಲ್ಲ. ಈ ಕಡೆಯಿಂದ ಆ ಕಡೆಯಿಂದ ಡೌನಿದೆ ಸರ್, ಈ ಕಡೆಯಿಂದ ಅಪ್ಪಿದೆ ಬರೋ ನೋಡಿ ಸರ್. ಎಷ್ಟು ಜೋರಲ್ಲಿ ಬರ್ತಾರೆ ನೋಡಿ ಗಾಡಿ, ಎಷ್ಟು ಸ್ಪೀಡಲ್ಲಿ ಬರ್ತಾರೆ ನೋಡಿ ಸರ್ ಗಾಡಿ. ಈ ಥರ ಎಷ್ಟೋ ಜನ ಬಂದು ಹೆಚ್ಚು ಕಮ್ಮಿ ಆದರೆ ಈ ಕಂಬ ಕೊಡ್ಕೊಂಡು ಸತ್ತೋದ್ರೆ ಯಾರು ಸಾರ್ವಜನಿಕ ಸಹಾಯ. ಇದು ಸುಮ್ಮನೆ ಬುದ್ಧಿದ್ರೆ ಕೆಲಸ ಸರ್. ಇದು ದೇವರನ್ನೇ ಇದು ರೋಡಲ್ಲಿ ಕಂಬ ಇರ್ಬೋದಾ? ಕಂಬ ಇದ್ದು ಕೆಲಸ ಮಾಡಿ ನೀವು ಈ ಕಂಬ ಚೇಂಜ್ ಮಾಡಿ ಅಥವಾ ಸ್ಥಳಾಂತರ ಮಾಡಿ ಅಂತ ಬಿಟ್ಟು ಯಾವುದಾದ್ರು ಅಧಿಕಾರಿಗಳಿಗೆ ಏನಾದರೂ ನೀವು 3 ತಿಂಗಳಿಂದ ಹೇಳ್ತಾರೆ ಸರ್. ಇಲ್ಲಿ ಇಂಜಿನಿಯರ್ಗ ಆಗಿರ್ಬೋದು, ಇಲ್ಲಿ ರಸ್ತೆ ಕಾಮಗಾರಿಯವರು ಇಲಾಖೆಯವ್ರಿಗಾಗಲಿ 3 ತಿಂಗಳಿಂದ ಹೇಳ್ತಾರೆ. ಹೇಳಿ ಸಾಕಾಗಿದೆ ಸರ್. ಅವರು ಮಾಡ್ತೀನಿ ಸ್ಥಳಾಂತರ ಮಾಡ್ತೀನಿ ಅಂತೇಳಿ ಸರ್. ನಮ್ಮ ಜಮೀನಲ್ಲಿ ಹಾಕಲು ಪರವಾಗಿಲ್ಲ ಅಂತ ಹೇಳಿದ್ರೆ ಕಾರ್ಯ ಕೂಡ ಮಾಡಿಲ್ಲ ಸರ್. ದಯವಿಟ್ಟು ಅಲ್ಲಿ ನೋಡ್ರೆ ನಮ್ಮ ಮನೆ ಮುಂದೆ ಆ ಮರ ಫುಲ್ಲು ಕೂಡ ತೆಗ್ದವ್ರು ಸರ್. ಮನೆ ಮೇಲೆ ಮರ ಬಿತ್ತು ಅಂದರೆ ಏನು ಸರ್ ನಾವು ಮಾಡೋದು? ಈಗ ಒಟ್ಟಾರೆಯಾಗಿ ನಿಮ್ಮ ಆರೋಪ ಏನು ಸರ್? ಇದೊಂದು ಕಂಬ ಒಂದು ಆರೋಪ. ಸೆಕೆಂಡ್ ಸರ್, ಆ ಮರ ನಮ್ಮ ಮನೆ ಮೇಲೆ ಬೀಳುತ್ತೆ ಸರ್. ಇವಾಗ ನಾಳೆ ಗಾಡಿ ಆ ಮರ ನಿಮ್ಮ ಮನೆ ಮೇಲೆ ಬೀಳ್ದಂಗೆ ನಿಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಲ್ಲಿ. ಹೌದು ಸರ್. ಇವಾಗ ಗಾಡಿ ಗಿಳಿ ಜೋರಿಗೆ ಬಂತು ಅಂದರೆ ಅಲ್ಲಿ ಬೇಕಾ ನೀವೇ ನೋಡಿ ಸರ್. ನೀರೆಲ್ಲ ಮನೆ ಮೇಲೆ ಮನೆ ನಮ್ಮ ಜಮೀನಾಗ ಹೋಗ್ತದೆ. ಅದು ಒಂಥರ ಸರ್. ಇಲ್ಲಿ ಒಂದು ಪೈಪ್ ಹಾಕಿ ಅಂತ ಹೇಳಿದ್ರೆ ಅದು ಮಾಡಿಲ್ಲ. ಇದು ನಮ್ಗೆ ಅವಶ್ಯಕತೆ ಇಲ್ಲ ಸರ್. ಇವಾಗ ಈ ಮರ ನೋಡಿ ಸರ್, ಈ ಥರ ಗುಂಡಿ ಹೊಡೆದಿದ್ದಾರೆ ಸರ್. ಈ ಮರ ಏನೋ ಈ ಕಡೆ ಬಿತ್ತು ಅಂದರೆ ಮನೆಗೆ ಹೋಗ್ಬೇಕು ನಾವು. ಮನೆಗೆ ಸರ್ ಹೋಗೋದು ನಾವು. ದಯವಿಟ್ಟು ಅರ್ಥ ಮಾಡ್ಕೊಂಡೆ ಸರ್. ಈ ಥರ ಈ ಒಂದು ಸೈಡ್ ತೋಡಿದ್ರೆ ಇನ್ನೊಂದು ಸೈಡು ಮರ ಹೆಂಗ್ ಸ್ಟ್ರಾಂಗ್ ಇರ್ತದೆ. ಮರ ತೆಗಿಯೋದ್ರೆ ಪೂರ್ತಿ ತೆಗಿಬೇಕಾಗಿತ್ತು. ಹೌದು ಸರ್. ಈ ಥರ ಒಂದು ಸೈಡ್ ತೆಗೆದ್ರೆ ಮರ ಫುಲ್ಲು ಇವಾಗ ಫುಲ್ಲು ವಾಟ ಆಗಿದೆ ಸರ್. ಆರೆ ಕೂಡ 700-800 ರೂಪಾಯಿ ನಾನೇ ಕೂಲಿಯಲ್ಲಿ ಕಾಸು ಕೊಟ್ಟು ಎಲ್ಲ ಮರ ಎಲ್ಲ ಹೊರತಾಗಿದ್ದು. ಈ ಸೈಡ್ ತೂಕ ಬರ್ಕೊಡ್ದು ಅಂದ್ಬಿಟ್ಟು ಅವ್ರು ಕೇಳಿ ಸ್ವಲ್ಪ ಕೂಡ ಅರ್ಥ ಮಾಡೋಕ್ಕೇನೆ ಮಾಡೋದು ಸರ್ ಅವರು. ನಾವು ಕೂಲಿ ಕೊಟ್ಟು ನಾವು ಹೊಡ್ತಾ ಲೆಕ್ಕ ಬಂತು ಸರ್. ಇದು ಮತ್ತೆ ನೀವು ಮನೆ ಮೇಲೆ ಬಂದು ನೋಡಿ ಸರ್, ಎಷ್ಟು ಬಂದು ಇದು ಎಲೆ ಇದೆ ಅಂತ ನೋಡಿ ಸರ್. ದಯವಿಟ್ಟು ನಾವೇ ಸುಳ್ಳು ಹೇಳೋಂಗಿಲ್ಲ, ನಿಜವಾಗ ಹೇಳ್ತಾರೆ. ಮತ್ತೆ ನೋಡಿ ಸರ್, ಮೊನ್ನೆ ಈ ಗೋಡೆ ಮೇಲೆ ನೋಡಿ ಸರ್, ಒಂದು ಕೊಂಬೆ ನಾವು ಖರೀದಿನ ಬಿದ್ದಿರೋ ಮಾರ್ಕಂದು ಸರ್. ದೇವ್ರನ್ನ ಈ ಥರ ಮಾಡ್ತಾರೆ ಸರ್ ಇವರು. ಕೇಳಿದ್ರೆ ಸ್ವಲ್ಪ ಕೂಡ ಜವಾಬ್ದಾರಿ ಸರ್. ಹಾಗೆ ಬನ್ನಿ ಮುಂದೆ ಮತ್ತೆ ನೋಡಿ ಸರ್, ಇವರು ಗೋರಿ ಎತ್ತಿನ ರೀತಿ ನೋಡಿ ಸರ್. ನೀವೇನು ಹೇಳ್ತೀರಾ? ಈ ಕಾಲುವೆ ಸರಿಯಾಗಿ ತೆಗ್ದಿಲ್ಲ. ಕಾಲುವೆ ಸಂಪೂರ್ಣವಾಗಿ ಸರಿಯಾಗಿ ತೆಗ್ದಿಲ್ಲ ಸರ್. ಇದು ನೀರೇ ಹೋಗೋದಿಲ್ಲ ಸರ್. ಇದು ಈಗ ಹೋದ್ರೆ ಸೀತಂಬಲ್ಲಿ ಸರ್. ಅದೇ ಸರ್, ಇವಾಗ ಅಲ್ಲಿಂದ ಮ್ಯಾಲಿಂದ ಹಿಡಿದು ಇವು ಸರವಾಗಿ ನೀರು ಬರೋಕೆ ಮಾಡಿಲ್ಲ. ಅವ್ರಿಗೆ ಎಲ್ಲೆಲ್ಲಿ ಇಷ್ಟ ಬೇಕೋ ಅಲ್ಲೆಲ್ಲ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮುನ್ನೆತ್ತಿದ್ದಾರೆ. ಅದು ಕಂಪ್ಲೀಟ್ ನೀಟಲ್ಲಿ ಕೂಡ ಎತ್ತಿಲ್ಲ ಅವರು. ನಾಳೆ ದಿನ ನಮ್ಗೇನ ನಾವು ರೈತರು ಇಲ್ಲಿ ನಾವೇ ಅನ್ಬೋದ ಸರ್. ಇವರು ಬರ್ತಾರೆ 5 ವರ್ಷಕ್ಕೊಂದು ಟೈಮು ದುಡ್ಡು ಮಾಡ್ತಾರೆ. ಟಾರ್ ಮಾಡ್ಬೇಕಂತ ಅವ್ರಿಗೇನೋ ಟೆಂಡರ್ ತಗ ಇರ್ತಾರೆ. ಆ ಟೆಂಡರ್ ಮುಖಾಂತರ ಅವ್ರು ಮಾತಾಡಿ ಅವ್ರ ದುಡ್ಡು ಅವ್ರು ಇಸ್ಕೊಂಡು ಹೊರಟೋದ ಸರ್. ಇದು ನಾವಿಲ್ಲಿ ಸಾಯಗಂಡು ನಾವು ಇಲ್ಲಿ ಬರ್ತಾರೆ ಸರ್. ನಾವು ಅದೇ ಸರ್ ಮಾಡೋದು. ಒಟ್ಟಾರೆಯಾಗಿ ನೀವು ಹೇಳೋದು ಪ್ರಕಾರ ಈಗ ಈ ಸ್ಟ್ರೆಂಚ್ ಹೊಡೆದಿರೋದು ನ್ಯಾಯವಾಗಿ ಹೊಡೆದಿಲ್ಲ ಅಂತ ಹೇಳ್ತೀವಿ. ಹೊಡೆದಿಲ್ಲ ಸರ್. ಪ್ರಮಾಣ ಪೂರ್ತಿಯಾಗಿ ಅವ್ರು ಕರೆಕ್ಟಾಗಿ ಪ್ರಮಾಣ ಕೆಲಸ ಕರೆಕ್ಟಾಗಿ ಅಂತೂ ಮಾಡಿಲ್ಲ ಸರ್. ದಯವಿಟ್ಟು ಇವಾಗ ನಾನು ತೋರಿಸ್ತೀನಿ, ಆರಾಮ್ ಬರ್ಬೋದು ಸರ್. ಮೇಲ್ಗಂಟ ಯಾವುದು ಪರಿಪೂರ್ಣವಾಗಿ
ನೀರು ಸರಬರಾಜು ಕೆಲಸ ಅಂತೂ ಮಾಡಿಲ್ಲ. ಅಲ್ಲಿಂದ ವಾಟರ್ ಫುಲ್ಲು ಇಲ್ಲಿ ಮತ್ತೆ ಸರಬರಾಜಿಲ್ಲ. ಇದೇ ರಾಜಕಾರಣ ಸರ್. ಇದು ಈ ಥರ ಕೆರೆಯಲ್ಲಿ ಹೋಗುತ್ತೆ. ಇದು ಫುಲ್ಲು ಮತ್ತೆ ಇದು ಮಾಡಿ ಇವರೆಲ್ಲ ಇವ್ರು ದೌರ್ಜನ್ಯವಾಗಿ ಅವ್ರಿಗೆ ಎಷ್ಟು ಬೇಕು ಅಕ್ರಮವಾಗಿ ಎಷ್ಟು ಬೇಕು ಅಷ್ಟು ಮಣ್ಣೆತ್ತು ಎಲ್ಲ ಬಿಟ್ಬಿಟ್ಟಿದ್ದಾರೆ ಸರ್. ದಯವಿಟ್ಟು ಇದಕ್ಕೆ ನೀವು ಬಂದಿದ್ದೀರಿ. ಈ ರಾಜ ಕಾಲುವೆ ಎಲ್ಲಿಂದ ಬರುತ್ತೆ ಇದು ಕಾಲುವೆ? ಇಲ್ಲಿಂದ ಇದು ಕಾಲುವೆ ಅಲ್ಲಿಂದ ಡ್ಯಾಮಿಂದ ಬರುತ್ತೆ ಸರ್. ಇದು ರಾಜ ಕಾಲುವೆ. ಇದು ಮುನ್ಗಾನಹಳ್ಳಿಯಿಂದ ಸಮೇತ ಬರ್ಬೋದು. ಇದು ಕಾಲುವೆ ಈ ಥರದಿಂದ ಬಂದು ಇದು ಈ ಕಾಲುವೆ ಮತ್ತೆ ಎಲ್ಲಿ ಹಾದು ಹೋಗುತ್ತೆ ಸರ್? ಇದು ಸೀತಂಪಲ್ಲಿ ಕೆರೆಗೆ ಹೋಗುತ್ತೆ ಸರ್. ಸೀತಂಪಲ್ಲಿ ಕೆರೆಗೆ ಹೋಗುತ್ತೆ ಸರ್ ವಾಟರ್ ಎಲ್ಲ. ಈ ಥರ ವ್ಯವಸ್ಥೆ ಇದೆ. ವ್ಯವಸ್ಥೆ ಇದ್ರೆ ಕೂಡ ಇವರು ಈ ಥರ ಈ ಕಾಲುವೆ ನೀಟಲ್ಲಿ ಮಾಡ್ದಿರಾ ಅವ್ರಿಗೆ ಏನೋ ದೌರ್ಜನ್ಯವಾಗಿ ಅವ್ರಿಗೆ ಹೆಂಗೆ ಇಷ್ಟ ಬಂದ್ರೆ ಆ ಥರ ಎಲ್ಲೆಲ್ಲಿ ಬೇಕು ಅಷ್ಟು ಮುಂದಿತ್ತು ಅಷ್ಟು ಬಿಟ್ಟು ಬಂದಿದೆ ಸರ್. ಇವಾಗ ನೀರು ನೀಟಲ್ಲಿ ಎಲ್ಲೂ ಹರಿಯೋದಿಲ್ಲ ಸರ್. ದಯವಿಟ್ಟು ಯಾವುದೇ ಕಾರಣಕ್ಕೂ ಎಲ್ಲಾಗಲಿ ಹರಿಯೋದಿಲ್ಲ ಸರ್ ವಾಟ್ರು. ಇದೇ ನಮ್ಮ ಪ್ರಾಬ್ಲಮ್ ಸರ್. ಇದೇ ಕೆಮ್ಮವಿಲಾಸ್ ಸೀತಂಬಲ್ಲಿ ಗೇಟು. ನಾವು ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀವಿ. ನಮ್ಮದು ನೇಣಿ ತೋಟ ಇದೆ, ವ್ಯವಸಾಯ ಮಾಡ್ತೀರಿ. ಈ ಕಂಬ ಬಂದು ಯಾವತ್ತಿದ್ರೆ ಕೂಡ ಡೇಂಜರೇ. ಯಾಕಂದ್ರೆ ನಾವು ಇವ್ರು ರೋಡ್ ಮಾಡೋರು ಅಷ್ಟು ಯೋಚನೆ ಮಾಡಿ ರೋಡ್ ಮಾಡೋಕ್ಕೆ ಮುಂಚೆ ಸ್ಥಳಾಂತರ ಮಾಡಬೇಕಾಗಿತ್ತು. ನಾವು ಹೇಳಿದ್ರೆ ಕೂಡ ಅವರು ತಲೆ ಕಟ್ಸ್ಕೊಳಕ್ಕೆ ಹೋಗಿಲ್ಲ. ಇವತ್ತು ಈ ಕಂಬದಿಂದ ಈ ಮರ ಕೊಂಬೆ ಇದೆ. ಈ ಕಡೆಯಿಂದ ಬರೋದು ಕಾಣಿಸಲ್ಲ, ಈ ಕಡೆಯಿಂದ ಬರೋದು ಕಾಣುತ್ತೆ, ಆ ಕಡೆಯಿಂದ ಬರೋದು ಕಾಣಿಸಲ್ಲ. ಆ ಕಡೆಯಿಂದ ಬರೋ ಲೈಟ್ ಆಪೋಸಿಟ್ ಲೈಟ್ಗೆ ಈ ಕಡೆ ಬಂದು ಹೊಡೆದ್ರೆ ಇದು 20 ಬೋರ್ಡ್ ಲೈನ್ ಸರ್. ಇದು 3 HP ಅಲ್ಲ 2 HP 20 ಬೋರ್ಡ್ ಲೈಟು. ಯಾಕೆ ಅನಾಹುತ ಆಗಬಾರ್ದು ಅಂತ ನಾವು ಬೇಡ್ಕೊಂಡಿದ್ದೀವಿ. ಈ ಕಡೆಯಿಂದ ಫುಲ್ ಡೌನು, ಈ ಕಡೆಯಿಂದ ಡೌನು. ಈ ಕಡೆ ಹೋಗೋ ಗಾಡಿಗ ಈ ಮರ ಇರೋದ್ರಿಂದ ಈ ಪೋಲೆ ಕಾಣಿಸಲ್ಲ ಸರ್. ಆಪೋಸಿಟಲ್ಲೇ ಲೈಟೆಲ್ಲ ಬಂದು ಲೈಟ್ ಡ್ರೈವಿಂಗಲ್ಲಿ ಪಡ್ಕೊಂಡ ಸರ್ ಈ ಕಂಬಕ್ಕೆ. ದಯವಿಟ್ಟು ಯಾರೇ ಆಗಲಿ ನಮ್ಮ ಸಾರ್ವಜನಿಕರು ಆರಾಮಾಗಿರ್ಬೇಕಂತ ನಾವು ಕೋರ್ತಾ ಇದ್ದೀರಿ. ದಯವಿಟ್ಟು ಈ ಕಂಬ ಸ್ಥಳಾಂತರ ಮಾಡಿಸ್ಬೇಕು. ದಯವಿಟ್ಟು ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ. ನಾವೇನು ಬೇರೆ ಕಡೆ ಹೊಸ್ತಾಗಿ ಮಾಡಿ ಅಂತ ಹೇಳ್ತಾ ಇಲ್ಲ. ಇರೋದ್ರೊಳಗೆ ನೀರು ಬಿಟ್ಟರೆ ಆರಾಮಾಗಿ ಹೋಗ್ತೀವಿ ಸರ್. ದಯವಿಟ್ಟು ಇರೋದು ನೀಟಾಗಿ ಕಾಲುವೆ ಮ್ಯಾರಿಟ್ ಏನೈತೆ ಮಾಡಿಕೊಡಿ ಸರ್. ದಯವಿಟ್ಟು ಸರ್ ಸುಧಾಕರ್ ರೆಡ್ಡಿ ಸಾಹೇಬ್ರಿಗೆ ನಾವು ವಿನಂತಿ ಮಾಡೋದು ಇಷ್ಟೇ ಸರ್. ನಾವು ಬೋವಿ ಜನಾಂಗದವರು ದಯವಿಟ್ಟು ಪ್ಲೀಸ್ ನಮ್ಗೆ ಇದೊಂದು ವಿನಂತಿ ಸರ್. ನಿಮ್ಮ ಕಡೆಯಿಂದ ದಯವಿಟ್ಟು ಇದೊಂದು ಕೆಲಸ ಮಾಡಿಕೊಡಿ ಸರ್ ಪ್ಲೀಸ್.